ತನೀಶ್ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಚ್ಕೊಳ್ತಾರ, ತುಂಬ ಚೆನ್ನಾಗಿ ನಂಬುತ್ತಾರ ಅಂತಲೇ ಹೇಳ್ಬೋದು. ಇಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ ಕೂಡ ಅಷ್ಟೇ ನಂಬುತ್ತಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಮನೆಯವರು ಅಂದರೆ ಫ್ಯಾಮಿಲಿ ರೌಂಡ್ ಇದ್ದಾಗ ಎಲ್ಲರೂ ಬಂದಿದ್ರಲ್ವ, ಆವಾಗ ತನೀಶ್ ಅವ್ರ ಮನೆಯವರು ಕೂಡ ನೀನು ವರ್ತೂರ್ ಸಂತೋಷ್ ಅವ್ರ ಜೊತೆ ಚೆನ್ನಾಗಿದೆಯಾ, ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಹಾಗೆ ಇರು, ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀನು ಯಾಕೆ ದೂರ ಆಗ್ತೀಯಾ, ನೀನು ಯಾಕೆ ಅವ್ರನ್ನ ದೂರ ಮಾಡ್ಕೊಳ್ತೀಯಾ, ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ ನೋಡೋದಕ್ಕೆ, ಇಬ್ಬರು ಚೆನ್ನಾಗಿರಿ ಅಂತ ಹೇಳಿ ಅವ್ರ ಮನೆಯವರು ಹೇಳೋಗಿದ್ರು ಅವ್ರ ಅಕ್ಕ ಅವರು. ಆ ಒಂದು ಮಾತನ್ನು ಕೇಳಿಬಿಟ್ಟು ಅದೇ ಥರ ಕಂಟಿನ್ಯೂ ಮಾಡಕತ್ತಾರೆ ಇಲ್ಲಿ ತನೀಶ್ ಅವ್ರು ಅಂತಲೇ ಹೇಳ್ಬೋದು. ಬಟ್ ವರ್ತೂರ್ ಸಂತೋಷ್ ಅವರು ಇಲ್ಲಿ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ತನೀಶ್ ಅವ್ರಿಗೆ. ಅದು ಏನಪ್ಪ ಅಂತಂದರೆ, ನೀನು ಕಾರ್ತಿಕ್ ಅವರ ಸಹವಾಸ ಬಿಟ್ಟು ನೀನಾಗಿ ಆಟ ಆಡಿದರೆ ನೀನು ಫೈನಲ್ವರೆಗೆ ಹೋಗ್ತೀಯ, ಫೈನಲ್ವರೆಗೆ ಹೋಗುವಂತಹ ಸ್ಪರ್ಧಿ ನೀನಿದ್ದೀದಿ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ, ಕಿವಿ ಮಾತು ಅಂತಲೇ ಹೇಳ್ಬೋದು. ಅಲ್ಲಿ ತನೀಶ್ ಅವರು ಇಲ್ಲಪ್ಪ ನಾನು ಯಾರ ಜೊತೆನೂ ಅಷ್ಟೊಂದು ಕ್ಲೋಸ್ ಆಗಿರೋದಾಗಲಿ ಅವ್ರ ಜೊತೆನೇ ಹಚ್ಕೊಂಡಿರೋದಾಗಲಿ ಏನು ಮಾಡ್ತಾ ಇಲ್ಲ, ನಾನು ಯಾರ ಜೊತೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ಕೊತ ಅಷ್ಟೇ ಇದ್ದೀನಿ, ಈ ಮಧ್ಯಾಂತರೂ ನಾನು ಯಾರಿಗೂ ಅಷ್ಟೊಂದು ಹಚ್ಕೊಂಡಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಅವರಿಬ್ಬರು ತುಂಬ ಕ್ಲೋಸ್ ಅಲ್ವಾ, ಅದಕ್ಕೆ ಇವ್ರದ್ದು ಏನೇ ತಪ್ಪಿದ್ರು ಏನೇ ಸರಿ ಇದ್ರು ಕೂಡ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತುಕಾಲಿ ಸಂತೋಷ್ ಅವರು ಕೂಡ ಅಲ್ಲೇ ಇದ್ರಲ್ವ, ಅವರು ಕೂಡ ಹೇಳ್ತಾ ಇದ್ರು, ಹೌದು ನೀನು ಚೆನ್ನಾಗಿ ಆಡಕತ್ತಿದ್ದಿ, ನೀನು ತುಂಬ ಸ್ಟ್ರಾಂಗ್ ಇದ್ದಿದ್ದಿ, ಸ್ಟ್ರಾಂಗ್ ಕಂಟೆಸ್ಟೆಂಟ್, ನೀನು ಫೈನಲ್ ತನಕ ಹೋಗ್ತಿದ್ದಿ, ನೀನು ತುಂಬ ಚೆನ್ನಾಗಿ ಆಡು, ಆದರೆ ಆ ಕಾರ್ತಿಕ್ ಸಹವಾಸ ಮಾತ್ರ ಮಾಡಬೇಡ, ಸಾಕು ಬಿಟ್ಬಿಡಿ ಇಲ್ಲಿಗೆ, ಅವ್ರ ಪಾಡಿಗೆ ಅವ್ರು ಇರಲಿ, ನಿನ್ನ ಪಾಡಿಗೆ ನೀನು ಆಡು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ತನೀಶ್ ಅವರು ಕಾರ್ತಿಕ್ ಅವ್ರ ಸಹವಾಸವನ್ನ ಬಿಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಕಾದ್ ನೋಡೋಣ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮಧ್ಯೆ ಕೂಡ ಜಗಳಗಳಾಗ್ತಾವಲ್ಲ, ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯೆ ಜಗಳ ಆದಾಗ ತುಂಬಾ ಹತ್ತಿರವಾಗಿದ್ದು ತನೀಶ್ ಅವರು. ಅಂದ್ರೆ ಕಾರ್ತಿಕ್ ಅವ್ರು ಏನೇ ಇದ್ರು ಕೂಡ ತನೀಶ್ ಅವ್ರ ಹತ್ರ ಹೇಳ್ಕೊಳ್ಳೋದು, ತನೀಶ್ ಅವರು ಕೂಡ ಏನೇ ಇದ್ರು ಕೂಡ ಹೋಗಿ ತುಂಬಾ ಹಚ್ಕೊಳ್ಳೋದು, ಮಾತಾಡೋದೆಲ್ಲ ಮಾಡ್ತಿದ್ರಲ್ವಾ. ಬಟ್ ಇವಾಗ ವರ್ತೂರ್ ಸಂತೋಷ್ ಅವರು ಕೊಟ್ಟಿರುವಂತ ಒಂದು ಕಿವಿ ಮಾತನ್ನ, ಒಂದು ಸಲಹೆಯನ್ನ ತಗೊಂಡು ದೂರ ಆಗಿ ಒಂದು ಟ್ರೋಫಿನ ಗೆಲ್ಲೋಬೇಕಂತ ಹೇಳಿ ಒಂದು ಹಠದಿಂದ ನೀವು ಫ್ರೆಂಡ್ಶಿಪ್ನ ದೂರ ಮಾಡ್ಕೊತಾರ, ಅಥವಾ ಫ್ರೆಂಡ್ಶಿಪ್ ಜೊತೆಗೆ ಇದ್ದು ಆ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊತಾನೆ ಹೋಗ್ಬಿಟ್ಟು ಫಿನಾಲೆಗೆ ತಲುಪ್ತಾರ, ಕಾದ್ ನೋಡ್ಬೇಕಾಗಿದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತನೀಶ್ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ಅದು ಹೇಳ್ಸಿರಿ. ಯಾಕಂತಂದ್ರೆ ಈಗ ಎಲ್ರಿಗೂ ಕೂಡ ಗೆಲ್ಲೋದು ತುಂಬಾ ಹಠದಿಂದನೇ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು, ಎಲ್ರಿಗೂ ಕೂಡ ಈ ಒಂದು ಗುರಿನ ಮರೀತಾ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಅಂದ್ರೆ ಅದು ಕೂಡ ಒಳ್ಳೇದಕ್ಕಂತಾನೆ ಹೇಳ್ಬೋದು. ಯಾಕಂತಂದ್ರೆ ವರ್ತೂರ್ ಸಂತೋಷ್ ಅವ್ರು ಹೇಳಿರೋದು ಕೂಡ, ತುಕಾಲಿ ಸಂತೋಷ್ ಅವ್ರು ಹೇಳಿರೋದು ಕೂಡ ತನೀಶ್ ಅವ್ರು ಒಳ್ಳೇದಕ್ಕಂತಾನೆ ಹೇಳ್ಬೋದು. ತನೀಶ್ ಅವರು ಏನೇ ಆಟ ಆಡಿದ್ರು ಕೂಡ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಡ್ಕೊಂತ ಬಂದಿದ್ದೀರ, ನೀವು ಇನ್ನೂ ಚೆನ್ನಾಗಿ ಆಡಿ ಅಲ್ಲಿ ತನಕ ಹೋಗೋ ಕೆಪಾಸಿಟಿ ನಿಮ್ಗಿದೆ, ಫಿನಾಲೆ ತನಕ ನೀವು ಹೋಗ್ತೀರಾ. ಬಟ್ ಇಲ್ಲಿ ಕಾರ್ತಿಕ್ ಸಹವಾಸ ಸಾಕು ಅಂತ ಹೇಳಿದಾರಲ್ವಾ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.